ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದ್ರೆ ಹಾಸನದಲ್ಲಿ ಸಮಾವೇಶವನ್ನ ಮಾಡಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಒಂದು ದೊಡ್ಡ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಏನ್ ಮೆಸೇಜ್ ಅನ್ನ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದಾರೆ? ಪವರ್ ಪಂಚ್ ಅಂತಾನೆ ಅದನ್ನು ಕರೀಬಹುದು. ಹಾಸನ ಸಮಾವೇಶ ಹೊತ್ತಲ್ಲೇ ಡಿ.ಕೆ. ಶಿವಕುಮಾರ್ ಅವರ ಪವರ್ ಪಂಚ್, ವ್ಯಕ್ತಿಗಿಂತ ಪಕ್ಷವೇ ಮುಖ್ಯ ಅಂತ ಸಂದೇಶವನ್ನ ರವಾನಿಸಿದ್ರ. ಪಕ್ಷದ ಅಡಿಯಲ್ಲೇ ಹಾಸನ ಸಮಾವೇಶಕ್ಕೆ ಸೂಚನೆ. ರಾಷ್ಟ್ರೀಯ ಸಂದರ್ಶನದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ವಿ ಹ್ಯಾವ್ ಆನ್ ಅಗ್ರಿಮೆಂಟ್ ಅಂತ ಹೇಳ್ತಾರೆ. ಪವರ್ ಶೇರಿಂಗ್ ಸುಳಿವನ್ನ ಕೊಟ್ರ ಡಿ.ಕೆ. ಶಿವಕುಮಾರ್ ಅವರು, ನನ್ನ ಪ್ರಾಮಾಣಿಕತೆಗೆ ಬೆಲೆ ಸಿಕ್ಕೇ ಸಿಗುತ್ತೆ, ಸಿಎಂ ಹುದ್ದೆ ಇಷ್ಟಪಡೋರಿಗೆ ಆಲ್ ದಿ ಬೆಸ್ಟ್ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ನೋಡಿ, ಹಾಸನ ಸಮಾವೇಶ ಹೊತ್ತಲ್ಲೇ ಡಿ.ಕೆ. ಪವರ್ ಪಂಚ್, ವ್ಯಕ್ತಿಗಿಂತ ಪಕ್ಷವೇ ಮುಖ್ಯ ಅಂತ ಸಂದೇಶ ರವಾನಿಸಿದರ. ಪಕ್ಷದ ಅಡಿಯಲ್ಲೇ ಹಾಸನ ಸಮಾವೇಶಕ್ಕೆ ಸೂಚನೆ. ಹೌದು, ಹಾಸನದಲ್ಲಿ ನಡೆದು ಸಿದ್ದರಾಮಯ್ಯ ಆಪ್ತರು ನಡೆಸಲು ಉದ್ದೇಶಿಸಿದ್ದ ಸ್ವಾಭಿಮಾನಿಗಳ ಜನಾಂದೋಲನ ಸಮಾವೇಶದ ದಿಕ್ಕೇ ಈಗ ಬದಲಾಗಿದೆ. ಪಕ್ಷದ ಹೊರತಾಗಿ ನಡೆಯುತ್ತಿದ್ದ ಸಿಎಂ ಸಮಾವೇಶವನ್ನು ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿ.ಕೆ. ಶಿವಕುಮಾರ್ ಬದಲಾಯಿಸಿದ್ದಾರೆ. ಸ್ವಾಭಿಮಾನಿಗಳ ಸಮಾವೇಶವನ್ನು ಜನಕಲ್ಯಾಣ ಸಮಾವೇಶವಾಗಿ ಬದಲಾಯಿಸಿದ್ದಾರೆ. ಈ ಮೂಲಕ ವ್ಯಕ್ತಿ ಹೆಸರಿನ ಸಮಾವೇಶವನ್ನು ಪಕ್ಷದ ಸಮಾವೇಶ ಅಂತ ಡಿ.ಕೆ. ಶಿವಕುಮಾರ್ ಬಿಂಬಿಸಿದ್ದಾರೆ. ಎಲ್ಲ ಕಡೆಯೂ ವ್ಯಕ್ತಿಗಿಂತ ಪಕ್ಷದ ಚಿಹ್ನೆಯೇ ಮುಖ್ಯ ಅನ್ನೋ ಸಂದೇಶ ರವಾನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಸ್ವಾಭಿಮಾನಿಗಳ ಒಕ್ಕೂಟದಿಂದ ಡಿಸೆಂಬರ್ 5ರಂದು ಹಾಸನ ಹೊರವಲಯದ ಎಸ್.ಎಂ. ಕೃಷ್ಣ ನಗರದಲ್ಲಿ ಸ್ವಾಭಿಮಾನಿ ಸಮಾವೇಶ ಮಾಡಲು ಮುಂದಾಗಿದ್ದರು. ಹಾಸನ ಸೇರಿದಂತೆ ಅಕ್ಕಪಕ್ಕದ 6 ಜಿಲ್ಲೆಗಳನ್ನೊಳಗಂತೆ ಲಕ್ಷಾಂತರ ಸಿದ್ದರಾಮಯ್ಯ ಅವರ ಬೆಂಬಲಿಗರನ್ನು ಸೇರಿಸಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿ ಸಿದ್ಧತಾ ಕಾರ್ಯವನ್ನು ನಡೆಸಿದರು. ಇದೀಗ ಇಡೀ ಸಮಾವೇಶದ ಚಿತ್ರಣವನ್ನೇ ಸಿಎಂ ಡಿ.ಕೆ. ಶಿವಕುಮಾರ್ ಬದಲಾಯಿಸಿದ್ದಾರೆ. ವ್ಯಕ್ತಿಗಿಂತ ಪಕ್ಷವೇ ಮುಖ್ಯ, ವ್ಯಕ್ತಿಗಿಂತ ಪಕ್ಷದ ಚಿಹ್ನೆಯೇ ಮುಖ್ಯ ಅನ್ನುವ ಮೂಲಕ ಏನು ಸ್ವಾಭಿಮಾನಿ ಸಮಾವೇಶ ಇತ್ತು, ಇದೀಗ ಅದು ಜನಕಲ್ಯಾಣ ಸಮಾವೇಶವಾಗಿ ಬದಲಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಡಿ.ಕೆ. ಶಿವಕುಮಾರ್ ಇಲ್ಲಿ ವ್ಯಕ್ತಿಗಿಂತ ಪಕ್ಷವೇ ಮುಖ್ಯ ಎಂಬ ಸಂದೇಶವನ್ನು ಸ್ಪಷ್ಟವಾಗಿ ರವಾನಿಸುವ ಮೂಲಕ ಸಮಾವೇಶದ ಚಿತ್ರಣವನ್ನು ಬದಲಾಯಿಸಿದ್ದಾರೆ. ರಾಷ್ಟ್ರೀಯ ಸಂದರ್ಶನದಲ್ಲಿ ಡಿ.ಕೆ. ಸಂದೇಶ, ವಿ ಹ್ಯಾವ್ ಎನ್ ಅಗ್ರಿಮೆಂಟ್, ಪವರ್ ಶೇರಿಂಗ್ ಸುಳಿವು ಕೊಟ್ರ ಡಿ.ಕೆ. ಇನ್ನು ಹಾಸನದಲ್ಲಿ ಸಮಾವೇಶ ನಡೆಯುತ್ತಿರುವ ಹೊತ್ತಲ್ಲೇ ಡಿ.ಕೆ.ಶಿ ಪವರ್ಫುಲ್ ಸಂದೇಶ ರವಾನಿಸಿದ್ದಾರೆ. ರಾಷ್ಟ್ರೀಯ ವಾಹಿನಿ ಟೈಮ್ಸ್ ನೌಗೆ ನೀಡಿರುವ ವಿಶೇಷ ಸಂದರ್ಶನದಲ್ಲಿ ಪವರ್ ಶೇರಿಂಗ್ ಬಗ್ಗೆ ಡಿ.ಕೆ. ಸುಳಿವು ಕೊಟ್ಟಿದ್ದಾರೆ. ವಿ ಹ್ಯಾವ್ ಎನ್ ಅಗ್ರಿಮೆಂಟ್, ಒಂದು ದಿನ ಬರುತ್ತೆ, ಆ ದಿನಕ್ಕಾಗಿ ಕಾಯುತ್ತಿದ್ದೇನೆ ಅಂತ ಡಿ.ಕೆ.ಶಿ ಸಂದರ್ಶನದಲ್ಲಿ ಹೇಳಿದ್ದಾರೆ. ಹಾಸನ ಕಾಂಗ್ರೆಸ್ ಸಮಾವೇಶಕ್ಕೂ ಮುನ್ನ ನಾನಾ ರೀತಿಯ ತಂತ್ರಗಳ ಮೇಲೆ ತಂತ್ರ, ಪ್ರತಿತಂತ್ರಗಳ ಮೇಲೆ ಪ್ರತಿತಂತ್ರ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರಿಗಾಗಿಯೇ ನಡೆಸುವಂಥ ಸಮಾವೇಶವನ್ನು ಕಾಂಗ್ರೆಸ್ನ ಸಮಾವೇಶವಾಗಿ ಟರ್ನ್ ಮಾಡಿದಂಥ ಒಂದು ಪ್ಲಾನ್ ಡಿ.ಕೆ. ಶಿವಕುಮಾರ್ ಅವರಿಗೆ ಎಲ್ಲೋ ಒಂದು ಕಡೆ ವರ್ಕೌಟ್ ಆದಂಗೆ ಕಾಣ್ತಾ ಇದೆ. ಈ ನಡುವೆ ರಾಷ್ಟ್ರೀಯ ಸುದ್ದಿವಾಹಿನಿಗೆ ನೀಡಿದಂಥ ಸಂದರ್ಭದಲ್ಲಿ ಸಂದರ್ಶನದಲ್ಲಿ ಪ್ರಮುಖವಾಗಿ ಪವರ್ ಶೇರಿಂಗ್ ವಿಚಾರದ ಸುಳಿವನ್ನು ಕೊಡ್ತಾರೆ. ಅಂದರೆ ನಮ್ಮ ನಡುವೆ ಎಲ್ಲೋ ಒಂದು ಕಡೆ ಒಂದು ಒಪ್ಪಂದ ಆಗಿದೆ ಅನ್ನೋ ಸಂದೇಶವನ್ನು ರವಾನೆ ಮಾಡೋದ್ರ ಜೊತೆಗೆ ಲಾಯಲ್ಟಿಗೆ ರಾಯಲ್ಟಿ ಸಿಕ್ಕೇ ಸಿಗುತ್ತೆ, ಆ ದಿನಕ್ಕಾಗಿ ನಾನು ಕಾಯ್ತಾ ಇದ್ದೇನೆ, ಈ ಮಾತುಗಳನ್ನ ಡಿ.ಕೆ. ಶಿವಕುಮಾರ್ ಹೇಳಿರ್ತಕ್ಕಂಥದ್ದು. ಜೊತೆಗೆ ಸಿದ್ದರಾಮಯ್ಯ ಅವರ ಆಪ್ತರಿಗೂ ಕೂಡ ಕ್ರಮವನ್ನು ಏನೇ ಇದ್ರೂ ಕೂಡ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನೋ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಹಾಗಾಗಿ ಡಿಸೆಂಬರ್ ಬಳಿಕ ಕಾಂಗ್ರೆಸ್ನ ಒಳಗಡೆ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ಶುರು ಆಗುತ್ತಾ, ಆ ಪವರ್ ಶೇರಿಂಗ್ ಇದ್ದರೆ ಯಾವ ರೀತಿಯ ಸೂತ್ರದ ಅಡಿಯಲ್ಲಿ ಕೂಡ ಪವರ್ ಶೇರಿಂಗ್ ನಡೆಯುತ್ತೆ, ಎರಡೂವರೆ ವರ್ಷನೋ ಅಥವಾ 2 ಅಥವಾ 3 ವರ್ಷನೋ ಏನಾಗುತ್ತೆ, ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರಿಸಬೇಕು. ಹೈಕಮಾಂಡ್ಗೆ ಬ್ಲಾಕ್ ಮೇಲ್ ಮಾಡಲ್ಲ, ನನ್ನ ಪ್ರಾಮಾಣಿಕತೆಗೆ ಬೆಲೆ ಸಿಕ್ಕೇ ಸಿಗುತ್ತೆ, ಇದೇ ನನ್ನ ಸ್ಟ್ರೆಂತ್ ಅಂತ ಹೇಳಿದ ಡಿ.ಕೆ. ಪಕ್ಷದಲ್ಲಿ ಪದವಿ, ಉನ್ನತ ಹುದ್ದೆಗಳಿಗೆ ಹೈಕಮಾಂಡ್ಗೆ ನಾನು ಬ್ಲಾಕ್ ಮೇಲ್ ಮಾಡಲ್ಲ, ಇದೇ ನನ್ನ ವೀಕ್ನೆಸ್ ಅಂತಲೂ ಡಿ.ಕೆ. ಸ್ಪಷ್ಟಪಡಿಸಿದ್ದಾರೆ. ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸೋದು ನನ್ನ ಸ್ಟ್ರೆಂತ್ ಆಗಿದೆ ಅಂತಲೂ ಡಿ.ಕೆ. ಹೇಳಿದ್ದಾರೆ. ನನ್ನ ಪ್ರಾಮಾಣಿಕತೆಗೆ ತಕ್ಕ ಬೆಲೆ ಸಿಕ್ಕೇ ಸಿಗುತ್ತೆ ಅಂತಲೂ ಹೇಳಿರುವ ಡಿ.ಕೆ. ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪಕ್ಷದ ಹುದ್ದೆಗಾಗಿ ನಾನು ಹೈಕಮಾಂಡ್ ಅನ್ನ ಬ್ಲಾಕ್ ಮೇಲ್ ಮಾಡಲ್ಲ, ನಾನು ಯಾವತ್ತೂ ಹಾಗೆ ನಡೆದುಕೊಂಡಿಲ್ಲ ಅನ್ನುವಂಥದ್ದು ಸಿಎಂ ಡಿ.ಕೆ. ಶಿವಕುಮಾರ್ ಮಾತು. ನನಗೆ ಸಿಗಬೇಕಾಗಿದ್ದು ಅದು ಸಿಕ್ಕೇ ಸಿಗುತ್ತೆ ಅನ್ನುವ ಮೂಲಕ ನಾನು ಮುಖ್ಯಮಂತ್ರಿ ಆಗೇ ಆಗ್ತೀನಿ ಅನ್ನುವಂತಹ ಮಾತನ್ನು ಹೇಳ್ತಿದ್ದಾರೆ. ಮತ್ತು ಜಾಸ್ತಿ ಕಾಯಲ್ಲ, ಆದರೆ ಸದ್ಯದಲ್ಲೇ ಸಿಗುತ್ತೆ ಅನ್ನುವಂಥ ದಾಟಿಯಲ್ಲಿ ಅಲ್ಲಿವರೆಗೂ ತಾಳ್ಮೆಯಿಂದ ಇರ್ತೀನಿ ಅನ್ನುವಂಥ ಮಾತು ಸಿಎಂ ಡಿ.ಕೆ. ಶಿವಕುಮಾರ್ ಅವರದು. ನಾನು ಸಿದ್ದರಾಮಯ್ಯ ಇಬ್ಬರು ಚೆನ್ನಾಗಿದ್ದೇವೆ, ಸಿಎಂ ಹುದ್ದೆ ಇಷ್ಟಪಡೋರಿಗೆ ಆಲ್ ದಿ ಬೆಸ್ಟ್. ಈ ಮಧ್ಯೆ ಸಿದ್ದರಾಮಯ್ಯ ಜೊತೆಗೆ ಯಾವುದೇ ಕಿತ್ತಾಟ ಇಲ್ಲ ಅಂತ ಡಿ.ಕೆ.ಶಿ ಸ್ಪಷ್ಟಪಡಿಸಿದ್ದಾರೆ. ನಾನು ಯಾವಾಗಲೂ ಸಿದ್ದರಾಮಯ್ಯ ಜೊತೆ ಚೆನ್ನಾಗೇ ಇದ್ದೀನಿ, ಇಬ್ಬರು ಒಟ್ಟಾಗಿದ್ದೇವೆ, ಇಬ್ಬರು ಮಾತನಾಡ್ತೇವೆ, ನನ್ನ ಮಾತಿಗೆ ಅವರು ಒಪ್ತಾರೆ, ಅವರ ಮಾತಿಗೆ ನಾನು ಒಪ್ತೀನಿ ಅಂತ ಡಿ.ಕೆ. ಹೇಳಿದ್ದಾರೆ. ಮುಖ್ಯಮಂತ್ರಿ ಹುದ್ದೆಗೆ ಯಾರೆಲ್ಲ ಆಸೆ ಪಡ್ತಾ ಇದ್ದಾರೋ ಅವರಿಗೆಲ್ಲ ಆಲ್ ದಿ ಬೆಸ್ಟ್ ಅಂತ ಡಿ.ಕೆ. ಕಾಲೆಳೆದಿದ್ದಾರೆ. ಒಟ್ಟಿನಲ್ಲಿ ಹಾಸನ ಸಮಾವೇಶಕ್ಕೂ ಮುನ್ನ ಡಿ.ಕೆ.ಶಿ ಪವರ್ಫುಲ್ ಸಂದೇಶ ರವಾನಿಸಿದ್ದಾರೆ. ಸಿಎಂ ಕುರ್ಚಿಯ ಬಯಕೆ ಕೂಡ ವ್ಯಕ್ತಪಡಿಸುವ ಮೂಲಕ ಆಕಾಂಕ್ಷಿಗಳಿಗೂ ಟಕ್ಕರ್ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.